ಕಾಂಪ್ಲೆಕ್ಸ್ ನಂಬರ್ಸ್ ಕ್ಲಾಸ್ 6 ಪ್ರೀವಿಯಸ್ ಕ್ಲಾಸಲ್ಲಿ ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಮಾಡಿದ್ವಿ. ಡೆಫಿನೇಷನ್ನು ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಇಟ್ ಈಸ್ ಅ ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು ಕಾಂಪ್ಲೆಕ್ಸ್ ನಂಬರ್. It is a distance from origin to complex number and it is denoted as mod z. Innan important ಏನು ಹೇಳಿದ್ವಿ, if z is equal to x plus iy, if z is equal to real part plus I into imaginary part, then modulus of complex number z is equal to root of x square plus y square, that is root of ರಿಯಲ್ ಪಾರ್ಟ್ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಸ್ಕ್ವೇರ್ ಅಂತ ಹೇಳಿದ್ವಿ. ಹೌದಾ? ಇದು ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಗೊತ್ತಿರಬೇಕು. ನೆಕ್ಸ್ಟು ಪೋಲಾರ್ ರೆಪ್ರೆಸೆಂಟೇಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಗೊತ್ತಿರಲಿ ನೋಡಿ. ಇದನ್ನು ಇಂಪಾರ್ಟೆಂಟ್ ಅಂದರೆ ನಾವೀಗ ಕಾಂಪ್ಲೆಕ್ಸ್ ನಂಬರ್ನ ಆಲ್ರೆಡಿ ಈ ಫಾರ್ಮಲ್ಲಿ ಬರಿತಾ ಇದ್ವಿ. ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ. ಹೌದಾ? ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅಂತ ಬರಿತೀವಲ್ಲ, ಈ ಫಾರ್ಮೆಟಿಗೆ ಏನಂತ ಹೇಳ್ತೀವಿ ಅಂದರೆ ಕಾರ್ಟೀಷಿಯನ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಥವಾ ಕಾರ್ಟೀಷಿಯನ್ ರೆಪ್ರೆಸೆಂಟೇಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಝೆಡ್ ಅಂತ ಹೇಳ್ಬೋದು. ನೋಡಿ, ಪೋಲಾರ್ ರೆಪ್ರೆಸೆಂಟೇಷನ್ ಅಂದರೆ ಇನ್ ಟರ್ಮ್ಸ್ ಆಫ್ ಕಾಸ್ ಥೀಟಾ ಸೈನ್ ಥೀಟಾ ಆ್ಯಂಡ್ ಮಾಡ್ಯುಲಸ್ ಬರ್ಕೊತೀವಿ. ಈ ಫಾರ್ಮೆಟಲ್ಲಿ ಬರ್ಕೊತೀವಿ ಅಂದರೆ ಅದಕ್ಕೆ ಪೋಲಾರ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಅದು ನೋಡಿ ಹೇಗೆ ಬರ್ಕೊತೀವಿ ಅಂದರೆ, let z is equal to x plus iy be any complex number in ಆರ್ಗನ್ ಪ್ಲೇನ್ ಅಥವಾ ಕಾಂಪ್ಲೆಕ್ಸ್ ಪ್ಲೇನ್ ಅಂತಲೇ ಹೇಳ್ಬೋದು. ಅಂದರೆ ಈ ಥರ ಈಗ ಒಂದು ಕಾಂಪ್ಲೆಕ್ಸ್ ಪ್ಲೇನ್ ಇದೆ ಅಂದ್ಕೊಳ್ಳಿ. ಕಾಂಪ್ಲೆಕ್ಸ್ ಪ್ಲೇನ್ ಅಂದರೆ ಇದಕ್ಕೆ ನಾವೇನಂತ ಹೇಳ್ತೀವಿ, ರಿಯಲ್ ಆ್ಯಕ್ಸಸ್ಸು, ಇದು ಇಮ್ಯಾಜಿನರಿ ಆ್ಯಕ್ಸಸ್ಸು, ಇದು ಝೆಡ್. ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅಥವಾ ಇನ್ನು ಎಕ್ಸ್ ಕಾಮ ವೈ ಬರೀಬೋದು. ಹೌದಾ? ಹಾಗಾದರೆ ನೆಕ್ಸ್ಟು ಲೆಟ್ ಓ ಝೆಡ್ ಇಸ್ ಈಕ್ವಲ್ ಟು ಮಾಡ್ ಝೆಡ್, ದಟ್ ಈಸ್ ಈಕ್ವಲ್ ಟು ಆರ್ ಅಂತ ತೊಗೊತೀವಿ. ಇದನ್ನ ಆರ್ ಅಂತ ತೊಗೊತೀವಿ. ಮಾಡ್ಯುಲಸ್ ಆಫ್ ಝೆಡ್ ಅಂದರೆ ಇಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು ಕಾಂಪ್ಲೆಕ್ಸ್ ನಂಬರ್. ಅಂದರೆ ಆರಿಜಿನಿಂದ ಕಾಂಪ್ಲೆಕ್ಸ್ ನಂಬರಿಗಿರೋ ಡಿಸ್ಟೆನ್ಸ್ನ ಆರ್ ತೊಗೊಂಡಿದ್ದೀವಿ ಅಷ್ಟೇ. ಹೌದಾ? ಅದಕ್ಕೆ ಓ ಝೆಡ್ ಇಸ್ ಈಕ್ವಲ್ ಟು ಮಾಡ್ ಝೆಡ್, ದಟ್ ಈಸ್ ಈಕ್ವಲ್ ಟು ಆರ್. ಹೌದಾ? ನೆಕ್ಸ್ಟ್ ಡ್ರಾ ಝೆಡ್ ಎಮ್ ಪರ್ಪೆಂಡಿಕ್ಯುಲರ್ ಟು ರಿಯಲ್ ಆ್ಯಕ್ಸಸ್ ಮಾಡ್ತಾ ಇದ್ವಿ. ಏನು ಮಾಡ್ಕೊಂಡಿರೋದು, ಡ್ರಾ ಝೆಡ್ ಎಮ್ ಪರ್ಪೆಂಡಿಕ್ಯುಲರ್ ಟು ರಿಯಲ್ ಆ್ಯಕ್ಸಸ್. ದಟ್ ಇಂಪ್ಲೈಸ್ ಏನೇನು ಬರೀಬೋದು, ಝೆಡ್ ಎಮ್ ಇಸ್ ಈಕ್ವಲ್ ಟು ವೈ ಅಂತ ಬರಿಬೋದಲ್ಲ. ಯಾಕಂದರೆ ಈ ಪಾಯಿಂಟ್ನ ಎಕ್ಸ್ ಕಾಮ ವೈ ಬರಿತಿದ್ವಿ ಅಂದರೆ ಇದು ವೈ ಆಗುತ್ತೆ, ಇದು ಎಕ್ಸ್ ಆಗುತ್ತೆ. ಝೆಡ್ ಎಮ್ ಇಸ್ ಈಕ್ವಲ್ ಟು ವೈ ಆ್ಯಂಡ್ ಓ ಎಮ್ ಇಸ್ ಈಕ್ವಲ್ ಟು ಎಕ್ಸ್. ನೆಕ್ಸ್ಟ್ ಇಲ್ಲಿ ಏನು ತೊಗೊತೀವಿ ಅಂದರೆ, ಲೆಟ್ ಟೀಟಾ ಬಿ ದ ಆ್ಯಂಗಲ್ ಮೇಡ್ ಬೈ ಓ ಝೆಡ್ ವಿತ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ ರಿಯಲ್ ಆ್ಯಕ್ಸಿಸ್ ಅಂತ ಹೇಳ್ತೀವಿ. ಏನು, ಲೆಟ್ ಟೀಟಾ ಬಿ ದ angle made by OZ with positive direction of real axis ಅಂತ ಹೇಳಿದ್ವಿ. ಅಂದರೆ ಪಾಸಿಟಿವ್ ಡೈರೆಕ್ಷನ್ ಆಫ್ ರಿಯಲ್ ಆ್ಯಕ್ಸಿಸ್ಗೆ ಈ ಓ ಝೆಡ್ ಒಂದು ಆ್ಯಂಗಲ್ ಮಾಡುತ್ತಲ್ಲ, ಅದಕ್ಕೆ ಏನಂತ ತೊಗೊತಿರೋದು, ತೀಟಾ ಅಂತ ತೊಗೊಂಡ್ವಿ. ಹೌದಾ? ಹಾಗೆ ನೋಡಿ, ಈಗ ನಾವು ಎಕ್ಸ್ ಮತ್ತು ವೈನ ಇನ್ ಟರ್ಮ್ಸ್ ಆಫ್ ಆರ್ ಆ್ಯಂಡ್ ಟೀಟಾ ಬರೀಲಿಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ. ಅದಕ್ಕೆ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಯೂಸ್ ಮಾಡಬೇಕು. ಈಗ ಸೈನ್ ಥೀಟಾ ಅಂದರೆ ವೈ ಬೈ ಆರ್ ಬರಿಬೋದಲ್ಲ. ನಾವು ಫ್ರಮ್ ಟ್ರಯಾಂಗಲ್ ಓ ಎಮ್ ಝೆಡ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ವೈ ಬೈ ಆರ್, ದಟ್ ಇಂಪ್ಲೈಸ್ ವೈ ಇಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ. ಸಿಮಿಲರ್ಲಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ಆರ್ ಅಲ್ಲ, ಅಡ್ಜಸೆಂಟ್ ಬೈ ಹೈಪೋಟನಸ್ಸು, ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ. ಹೌದಾ? ನೋಡಿ, ಈಗ ನಾವು z is equal to x plus iy ಇತ್ತು, that implies z is equal to x ಅಂದರೆ
ಆರ್ ಕಾಸ್ ಥೀಟಾ ಪ್ಲಸ್ ಐ ಇಂಟು ಆರ್ ಸೈನ್ ಥೀಟಾ. ಎರಡರಲ್ಲೂ ಆರ್ ಕಾಮನ್ ತಗೊಂಡೆ ಅಂದರೆ ಕಾಸ್ ಥೀಟಾ ಪ್ಲಸ್ ಐ ಇಂಟು ಸೈನ್ ಥೀಟಾ. ಹೌದಾ? ಇದಕ್ಕೇನಂತ ಹೇಳ್ತೀವಿ ನಾವಿಲ್ಲಿ ಪೋಲಾರ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಥವಾ ಪೋಲಾರ್ ರೆಪ್ರೆಸೆಂಟೇಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೀವಿ. ಈಸ್ ದ polar form of complex number z. ಹೌದಾ? ನೋಡಿ ಪೋಲಾರ್ ಫಾರ್ಮ್ ಅಂದರೆ ಯಾವ ಥರ ಇರಬೇಕು? z is equal to r into cos theta plus I sin theta. ಹೌದಾ? where r is equal to modulus of z, that is equal to root of x square plus y square ಅಂತ ಹೇಳ್ತೀವಿ. and theta is called argument of complex number ಅಂತ ಹೇಳ್ತೀವಿ. ಥೀಟಾ ಏನಂತ ಹೇಳ್ತೀವಿ ನಾವು? ಆರ್ಗ್ಯುಮೆಂಟ್ ಆಫ್ ಕಾಂಪ್ಲೆಕ್ಸ್ ನಂಬರ್. ಹೌದಾ? ಅಂದರೆ ಥೀಟಾ ಅನ್ನೋದು ಯಾವ್ದು ಬೇಕಾದ್ರೆ ಆ್ಯಂಗಲ್ ಆಗಿರ್ಬೋದು. ಅದು ಫಸ್ಟ್ ಕ್ವಾಡ್ರೆಂಟಲ್ಲೇ ಬರಬೇಕಂತೇನಿಲ್ಲ, ಸೆಕೆಂಡ್ ಕ್ವಾಡ್ರೆಂಟಲ್ಲೂ ಬರ್ಬೋದು, ಥರ್ಡ್ ಕ್ವಾಡ್ರೆಂಟಲ್ಲೂ ಬರ್ಬೋದು, ಫೋರ್ತ್ ಕ್ವಾಡ್ರೆಂಟಲ್ಲೂ ಬರ್ಬೋದು. ಹೌದಾ? ಯಾವ್ದಾದ್ರು ಕ್ವಾಡ್ರೆಂಟಲ್ಲಾದರೂ ಬರ್ಬೋದು. ಆ ಥೀಟಾಗೆ ನಾವೇನಂತ ಕರಿತೀವಿ ನಾವು? ಅದಕ್ಕೆ ಆರ್ಗ್ಯುಮೆಂಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಹಾಗಾದ್ರೆ z is equal to x plus iy is the Cartesian form of complex number. Z is equal to r into cos theta plus I sin theta is the polar form of complex number, where r is the modulus of complex number and theta is the argument of complex number ಅಂತ ಹೇಳ್ತೀವಿ ಅಷ್ಟೇ. ಅಂದರೆ ಈಗ ಆರ್ಗ್ಯುಮೆಂಟ್ ಇಂದು ಡೆಫಿನೇಷನ್ ಗೊತ್ತಾಯ್ತು ನಮಗೆ. ಆಯ್ತಲ್ಲ ಇಲ್ಲಿ? ನೆಕ್ಸ್ಟ್ ನೋಡಿ, ಇದೇ ಆರ್ಗ್ಯುಮೆಂಟ್ನ ಯೂಸ್ ಮಾಡಿಕೊಂಡು ಆಂಪ್ಲಿಟ್ಯೂಡ್ ಆಫ್ ಕಾಂಪ್ಲೆಕ್ಸ್ ನಂಬರ್ನ ಡಿಫೈನ್ ಮಾಡ್ಕೊತೀವಿ. ಆಂಪ್ಲಿಟ್ಯೂಡ್ ಆಫ್ ಕಾಂಪ್ಲೆಕ್ಸ್ ನಂಬರ್. ಇಫ್ theta is the argument of complex number, such that minus pi less than theta less than or equal to pi, then theta is called amplitude of complex number. Amplitude of complex number. ನೋಡ್ಕೊಳ್ಳಿ, ಈಗ ಆಲ್ರೆಡಿ ನಾವು ಅಲ್ಲೇನು ಹೇಳಿದ್ವಿ ಅಂದರೆ z is equal to r into cos theta plus I sin theta ಅಂತಿತ್ತು. ಅಂದರೆ ಈ ಆರಿಗೆ ಏನಂತ ಹೇಳಿದ್ವಿ? ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ z ಅಂತ ಹೇಳಿದ್ವಿ. ಈ ಥೀಟಾಗೆ ಆರ್ಗ್ಯುಮೆಂಟ್ ಅಂತ ಹೇಳಿದ್ವಿ. ಹೌದಾ? ನೋಡಿ, ಆರ್ಗ್ಯುಮೆಂಟಿಗೂ ಆಂಪ್ಲಿಟ್ಯೂಡಿಗೂ ಏನು ಡಿಫ್ರೆನ್ಸ್ ಅಂತ ಕರೆಕ್ಟಾಗಿ ಗೊತ್ತಾಗಬೇಕು. ನೋಡಿ, ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ ಇದಕ್ಕೇನು ಕಂಡೀಷನ್ ಇಲ್ಲ. ಇದಕ್ಕೆ ಆ್ಯಂಗಲ್ ಏನು ಬೇಕಾದ್ರೂ ಆಗಿರ್ಬೋದು. ಆದರೆ ಆಂಪ್ಲಿಟ್ಯೂಡ್ ಆಗಬೇಕು ಅಂದರೆ ಆ್ಯಂಗಲ್ ಎಲ್ಲಿಂದ ಎಲ್ಲಿ ತನಕ ಇರಬೇಕು ನಮಗೆ? -180 ಟು +180 ಅಥವಾ -π ಟು πನೇ ಇರಬೇಕು. ಗೊತ್ತಲ್ಲ? ಅಂದರೆ ಇದೇ ವ್ಯಾಲ್ಯೂ ಒಳಗಿತ್ತು ಅಂದರೆ ಅದಕ್ಕೆ ಏನಂತ ಕರಿತೀವಿ ನಾವು? ಅದಕ್ಕೆ ಆರ್ಗ್ಯುಮೆಂಟ್ ಆಫ್ ಆಂಪ್ಲಿಟ್ಯೂಡ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೀವಿ ಅಷ್ಟೇ. ಅಂದರೆ ಎಲ್ಲಿಂದ ಎಲ್ಲಿ ತನಕ ಇರ್ಬೋದು? 0 ಡಿಗ್ರಿ ಅಂದ್ಕೊಳ್ಳಿ, ಇದು π, 0 ಟು π ಆದರೂ ಇರ್ಬೋದು ಅಥವಾ 0 ಟು -π ಆದರೂ ಇರ್ಬೋದು. ಇದು -πನೂ ಆಗುತ್ತೆ. ಹೌದಾ? ಆದರೆ π ಆಗ್ಬೋದು, -π ಆಗ್ಬಾರ್ದು. ಹೌದಾ? π ಇನ್ಕ್ಲೂಡ್ ಆಗುತ್ತೆ, -π ಇನ್ಕ್ಲೂಡ್ ಆಗಲ್ಲ. ಅದಕ್ಕೆ ನೋಡಿ, -π ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು π ಅಂತ ಹೇಳಿದ್ವಿ ಅಷ್ಟೇ. ಹೌದಾ? ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಆಯ್ತಲ್ಲ? ನೋಡಿ, ಆರ್ಗ್ಯುಮೆಂಟಿಗೂ ಆಂಪ್ಲಿಟ್ಯೂಡಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗಬೇಕು. ಆರ್ಗ್ಯುಮೆಂಟ್ ಈಸ್ ಎನಿ ಆ್ಯಂಗಲ್ ಅಷ್ಟೇ. ಅದು ಆಂಪ್ಲಿಟ್ಯೂಡ್ ಆಗಬೇಕು, ಆರ್ಗ್ಯುಮೆಂಟೇ ಆಂಪ್ಲಿಟ್ಯೂಡ್ ಆಗಬೇಕು ಅಂದರೆ ಆ್ಯಂಗಲ್ ಏನೋ ಇರಬೇಕು, -π ಟು +πನೇ ಇರಬೇಕು. ಆಯ್ತಲ್ಲ? ಒಂದು ಎಕ್ಸ್ಟ್ರಾ ಕಂಡೀಷನ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ, ಈಗ ಪೋಲಾರ್ ರೆಪ್ರೆಸೆಂಟೇಷನ್ ಒಳಗೆ ಹೇಗೆ ಬರಿತೀವಿ ಅಂತೇಳಿ.
ಅಥವಾ ಆಂಪ್ಲಿಟ್ಯೂಡ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತೇಳಿ ಅದು ಗೊತ್ತಿರ್ಬೇಕು ನೋಡಿ. ನೆಕ್ಸ್ಟ್ ಟು ಫೈಂಡ್ ಆಂಪ್ಲಿಟ್ಯೂಡ್ ಆಫ್ ಕಾಂಪ್ಲೆಕ್ಸ್ ನಂಬರ್ z is equal to x plus i, ಹೌದಾ? ಅಂದರೆ ಈಗ ಟೀಟಾನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತೇಳಿ ನೋಡಿ. ಆಂಪ್ಲಿಟ್ಯೂಡ್ ಅಂತ ಹೇಳಿದ್ವಿ ಅಂದರೆ -π to π ಇರಬೇಕು, ಹೌದಾ? ಹಾಗೆ ನೋಡಿ ಇಲ್ಲಿ ಹೇಗೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ, ಲೆಟ್ ಆಲ್ಫಾ ಅಥವಾ ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ y ಬೈ ಎಕ್ಸ್ ಅಂತ ಹೇಳ್ತೀವಿ. z ಇಸ್ ಈಕ್ವಲ್ ಎಕ್ಸ್ ಪ್ಲಸ್ ಐ ವೈ ಅದಲ್ಲ, ಅಲ್ಲಿ y ಬೈ ಎಕ್ಸ್ ಅಂತ ಹೇಳಿದ್ವಿ. ನೋಡಿ ಆಲ್ಫಾ ಯೂಸ್ ಮಾಡಿಕೊಂಡು ಆಂಪ್ಲಿಟ್ಯೂಡ್ನ ಕಂಡುಹಿಡಿಬೋದು. ಅದಕ್ಕೆ ನೋಡಿ z ಎಲ್ಲೆಲ್ಲಿ ಬರುತ್ತೆ ಅಂತ ಗೊತ್ತಾಗಬೇಕು. ಫಸ್ಟ್ ಪಾಯಿಂಟು, ಇಫ್ z ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಲೈ ಇನ್ ಫಸ್ಟ್ ಕ್ವಾಡ್ರೆಂಟ್, ದೆನ್ ಥೀಟಾ ಇಸ್ ಈಕ್ವಲ್ ಟು ಆಲ್ಫಾ ಅಂತ ಹೇಳ್ತೀವಿ. ಥೀಟಾ ಅಂದರೆ ಆಂಪ್ಲಿಟ್ಯೂಡ್ ಆಫ್ ಕಾಂಪ್ಲೆಕ್ಸ್ ನಂಬರ್. ನೋಡಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಅಂದರೆ ಅದರ ಮೀನಿಂಗ್ ಈ ಥರ, ಝೆಡ್ ಅಂದ್ಕೊಂಡೆ ಅಂದರೆ ಇದು ಫಸ್ಟ್ ಕ್ವಾಡ್ರೆಂಟಲ್ಲಿ ಇದೆ ಅಂದರೆ ಈ ಆಲ್ಫಾ ಮತ್ತು ಥೀಟಾ ಎರಡು ಏನಾಗಿರುತ್ತೆ ನಮಗೆ ಸೇಮ್ ಆಗಿರುತ್ತೆ ಅಂತೇಳಿ, ಹೌದಾ? ಅದೇ ನಮಗೆ ಏನಾದ್ರು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬಂತು ಅಂದರೆ, ಇಫ್ z is equal to x plus iy lie in second quadrant, then theta is equal to, ಹೌದಾ? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಅಲೈಡ್ ಆ್ಯಂಗಲ್ನ ಹೇಗೆ ಬರಿತಾ ಇದ್ವಿ ನಾವು, ಇದು ಪೈ ಅಂತ ತೊಗೊತಿದ್ವಿ ತಾನೆ, ಈಗ ತೊಗೊಂಡ್ವಿ ಅಂದರೆ ಪೈ ಮೈನಸ್ ಥೀಟಾ ಆಗುತ್ತೆ, ಹೌದಾ? ಅದಕ್ಕೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನಾದ್ರು ಬಂತು ಅಂದರೆ ಏನು ಬರೀತೀವಿ, ಪೈ ಮೈನಸ್ ಥೀಟಾ, ಹೌದಾ? ಅದೇ ಥರ್ಡಲ್ಲಿ ಇಫ್ z is equal to x plus iy lie in ಥರ್ಡ್ ಕ್ವಾಡ್ರೆಂಟ್ ಆಯಿತು ಅಂದರೆ ದೆನ್ ಥೀಟಾ ಇಸ್ ಈಕ್ವಲ್, ನೋಡಿ ಇದು ಕರೆಕ್ಟಾಗಿ ಗೊತ್ತಾಗಬೇಕು ನಮಗೆ. ಆ್ಯಕ್ಚುಲಿ ಥೀಟಾ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ, -π to +π, ಹೌದಾ? ಏನಾದ್ರು ಈಗ ಥರ್ಡ್ ಕ್ವಾಡ್ರೆಂಟ್ ಅಂದ್ಕೊಂಬಿಟ್ಟು ಇದನ್ನ ಪೈ ಪ್ಲಸ್ ಥೀಟಾ ಅಂತ ಬರೆದೆ ಇದು ರಾಂಗ್ ಆಗುತ್ತೆ ನೋಡಿ, ಈಗ ಬರೀಲಿಕ್ಕೆ ಬರಲ್ಲ. ಯಾಕಂದ್ರೆ ಪೈ ಪ್ಲಸ್ ಆಲ್ಫಾ ಅಂತ ಬರೆದು ಇದು ತಪ್ಪಾಗುತ್ತೆ, ಹೌದಾ? ಯಾಕಂದರೆ ಪೈ ಪ್ಲಸ್ ಆಲ್ಫಾ ಅಂತ ಬರೆದ್ವಿ ಅಂದರೆ ನಾವು ಇದು 180ಕ್ಕಿಂತ ಜಾಸ್ತಿ ಆಗ್ಬಿಡುತ್ತೆ, ಹೌದಾ? ಯಾಕಂದ್ರೆ ಪ್ಲಸ್ ಆಲ್ಫಾ ಅಂತ ಬರೀತಿದ್ವಿ, ಅದಕ್ಕೆ 180ಕ್ಕಿಂತ ಜಾಸ್ತಿ ಆಗ್ಬಿಡುತ್ತೆ. ನಮಗೆ ಇದೆಲ್ಲಿ ಏನಾಗಿರ್ಬೇಕು, ಇದು 180ಕ್ಕಿಂತ ಕಮ್ಮಿ ಇರಬೇಕು, ಹೌದಾ? ಅದಕ್ಕೆ 180ಕ್ಕಿಂತ ಕಮ್ಮಿ ಇರಬೇಕು ಅಂತೇಳಿ ಅಲ್ಲಿ ಪೈ ಪ್ಲಸ್ ಆಲ್ಫಾ ಮಾಡ್ಕೊಳಲ್ಲ. ಈ ಪೈ ಇರೋದಾಗದಲ್ಲಿ ಇನ್ನೊಂದು ಏನು ಬರಿಬೋದು, ಈ ಪೈನ ಬೇಕಾದ್ರೆ -π ಅಂತಲೂ ಬರಿಬೋದು. ಅದಕ್ಕೆ -π ಪ್ಲಸ್ ಆಲ್ಫಾ ಆಗುತ್ತೆ ಅಷ್ಟೆ, -π ಪ್ಲಸ್ ಆಲ್ಫಾ. ಇದು ನೋಡಿ ಇದು ಆಲ್ಫಾ, ಇದು ನೋಡಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಬಂತು ಅಂದರೆ ಡೈರೆಕ್ಟಾಗಿ ಇದು ಯೂಸ್ ಮಾಡ್ಕೊಂಡು ಆಲ್ಫಾ ಕಂಡುಹಿಡ್ತೀವಲ್ಲ, ಅದು ಥೀಟಾ ಇಸ್ ಈಕ್ವಲ್ ಟು ಆಲ್ಫಾ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬಂತು ಅಂದರೆ ಅಲೈಡ್ ಆ್ಯಂಗಲ್ ಥಿಂಕ್ ಮಾಡಬೇಕು, ಪೈ ಮೈನಸ್ ಆಲ್ಫಾ. ಥರ್ಡ್ ಕ್ವಾಡ್ರೆಂಟಲ್ಲಿ ಏನಾದ್ರು ಬಂತು ಅಂದರೆ ಏನು ಮಾಡ್ಕೊತೀವಿ, -π ಪ್ಲಸ್ ಆಲ್ಫಾ ಯೂಸ್ ಮಾಡ್ತೀವಿ. ಫೋರ್ತ್ ಕ್ವಾಡ್ರೆಂಟಲ್ಲಿ ಬಂದರೆ ಇಫ್ z is equal to x plus iy lie in ಫೋರ್ತ್ ಕ್ವಾಡ್ರೆಂಟ್ ಆಯಿತು ಅಂದರೆ ದೆನ್ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಆಲ್ಫಾ ಅಂತ ಹೇಳ್ತೀವಿ. ವೇರ್ ಥೀಟಾ ಇಸ್ ದ ಆಂಪ್ಲಿಟ್ಯೂಡ್ ಆಫ್ z ಅಂತ ಹೇಳ್ತಿದ್ವಿ ಅಷ್ಟೇ, ಹೌದಾ? ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ನೋಡಿ ಇದರಲ್ಲಿ ಇನ್ನೂ ಬರ್ಕೊಳ್ಳೋದು ಗೊತ್ತಿರಬೇಕು. ಅಂದರೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಬಂತು ಅಂದರೆ ಡೈರೆಕ್ಟಾಗಿ ಮೈನಸ್ ಆಲ್ಫಾ, ಹೌದಾ? ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಇದರಲ್ಲಿ, ಇಫ್ z ಈಸ್ ಪ್ಯೂರ್ಲಿ ರಿಯಲ್ ಆಗಿತ್ತು ಅಂದರೆ ಪ್ಯೂರ್ಲಿ ರಿಯಲ್ ಅಂತ ಹೇಳಿದ್ರೆ z ಈಸ್ ಈಕ್ವಲ್ ಟು ಬರೀ ಎಕ್ಸ್ ಇರುತ್ತೆ, ಇಮ್ಯಾಜಿನರಿ ಪಾರ್ಟ್ 0 ಆಗಿತ್ತು ಅಂದರೆ ದೆನ್ ಥೀಟಾ ಇಸ್ ಈಕ್ವಲ್ ಟು ಅಂದರೆ ಆಂಪ್ಲಿಟ್ಯೂಡ್ ಆಫ್ z ನೋಡಿ ಪ್ಯೂರ್ಲಿ ರಿಯಲ್ ಅಂದರೆ ಇದಾದರೂ ಆಗಿರ್ಬೋದು ಅಥವಾ ಇದಾದರೂ ಆಗಿರ್ಬೋದು. ಇದಾಯಿತು ಅಂದರೆ 0 ಆಗುತ್ತೆ, ಇದಾಯಿತು ಅಂದರೆ ಪೈ ತೊಗೋಬೇಕು, ಹೌದಾ? ಯಾಕಂದರೆ ಫಾರ್ ಈಕ್ವಲ್ ಟು ಪೈ ಇದೆ, ಈಗ -π ತೊಗೊಳ್ಲಿಕ್ಕೆ ಬರೋಲ್ಲ, ಪೈ ತೊಗೋಬೇಕು ನಮ್ಮಲ್ಲಿ. ಈಗ ಥೀಟಾ ಇಸ್ ಈಕ್ವಲ್ ಟು ಏನೇನು ಆಗ್ಬೋದು, 0 ಆದರೂ ಆಗ್ಬೋದು ಅಥವಾ ಪೈ ಆದರೂ ಆಗ್ಬೋದು, ಹೌದಾ? 0 ಯಾವಾಗ ಆಗುತ್ತೆ ಅಂದರೆ ಇಲ್ಲಿರೋದೆಲ್ಲ ಏನಾಗಿರುತ್ತೆ ನನಗೆ ಪಾಸಿಟಿವ್ ಇರೋದು ತಾನೆ. ಅದಕ್ಕೆ ಇಫ್ ಎಕ್ಸ್ ಈಸ್ ಪಾಸಿಟಿವ್, ಇಲ್ಲಿರೋದೆಲ್ಲ ನೆಗೆಟಿವ್ ಇದೆಲ್ಲ, ಅದಕ್ಕೆ ಇಫ್ ಎಕ್ಸ್ ಈಸ್ ನೆಗೆಟಿವ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಸೇಮ್ ಟೈಪ್ ನೋಡಿ, ಇಫ್ z ಈಸ್
ಪ್ಯೂರ್ಲಿ ಇಮ್ಯಾಜಿನರಿ ಇತ್ತು ಅಂದರೆ, ಪ್ಯೂರ್ಲಿ ಇಮ್ಯಾಜಿನರಿ z ಇಸ್ ಈಕ್ವಲ್ ಟು i y ಆಗಬೇಕು. ಹೌದಾ ನೋಡಿ, ಪ್ಯೂರ್ಲಿ ಇಮ್ಯಾಜಿನರಿ ಇತ್ತು ಅಂದರೆ ದೆನ್ ಥೀಟಾ ಇಸ್ ಈಕ್ವಲ್. ಹೌದಾ ನೋಡಿ, ಪ್ಯೂರ್ಲಿ ಇಮ್ಯಾಜಿನರಿ ಇದಲ್ಲ, ಇದು ಇಮ್ಯಾಜಿನರಿ ಆಕ್ಸಿಸ್ ಅಂದರೆ ಈ ಆ್ಯಂಗಲ್ನ ಏನು ಬರೀತೀವಿ ಅಂದರೆ π/2, ಈ ಆ್ಯಂಗಲ್ಲು -π/2. ಹೌದಾ ನೋಡಿ, ಇಲ್ಲಿ ಪಾಸಿಟಿವ್ ವೈ ಆಕ್ಸಿಸಲ್ಲಿ ಇತ್ತು ಅಂದರೆ π/2, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಇಮ್ಯಾಜಿನರಿ ಆಕ್ಸಿಸಲ್ಲಿ ಇತ್ತು ಅಂದರೆ -π/2. ಅಂದರೆ ಇಲ್ಲಿ π/2 ಬರಿಬೋದು, ಇನ್ನೊಂದು -π/2. π/2 ಯಾವಾಗ? ಇಫ್ y ಈಸ್ ಪಾಸಿಟಿವ್, ಇಲ್ಲಿ ಇಫ್ y ಈಸ್ ನೆಗೆಟಿವ್. ಹೌದಾ ನೋಡಿ, ಇದನ್ನು ಗೊತ್ತಿಲ್ಲ, ಬಟ್ ಇಷ್ಟು ಐಡಿಯಾ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಏನಾದ್ರು ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದ್ಕೊಳ್ಳಿ, ಇಫ್ z is equal to 0 plus I into 0 ಇತ್ತು ಅಂದರೆ ದೆನ್ ಆಂಪ್ಲಿಟ್ಯೂಡ್ ಆಫ್ z ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಆಯ್ತಲ್ಲ ನೋಡಿ, ಇಷ್ಟು ಐಡಿಯಾ ಅಂತ ಗೊತ್ತಿರಬೇಕು. ನೋಡಿ, ಆಂಪ್ಲಿಟ್ಯೂಡ್ ಆಫ್ ಕಾಂಪ್ಲೆಕ್ಸ್ ನಂಬರ್ನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತೇಳಿ, z is equal to x plus iy ಇತ್ತು ಅಂದರೆ ಈ x ಮತ್ತು y ನೋಡ್ಕೊಳೋದು. x y ಎರಡು ಪಾಸಿಟಿವ್ ಆಗಿತ್ತು ಅಂದರೆ ಫಸ್ಟ್ ಕ್ವಾಡ್ರೆಂಟು, x ನೆಗೆಟಿವ್ y ಪಾಸಿಟಿವ್ ಇತ್ತು ಅಂದರೆ ಸೆಕೆಂಡ್ ಕ್ವಾಡ್ರೆಂಟು, x ಆ್ಯಂಡ್ y ಆರ್ ನೆಗೆಟಿವ್ ಇತ್ತು ಅಂದರೆ ಥರ್ಡ್ ಕ್ವಾಡ್ರೆಂಟು. ಹೌದಾ ಇಲ್ಲಿ x ಪಾಸಿಟಿವ್ y ನೆಗೆಟಿವ್ ಇತ್ತು ಅಂದರೆ ಫೋರ್ತ್ ಕ್ವಾಡ್ರೆಂಟ್. ಅಂದರೆ ಡಿಪೆಂಡ್ಸ್ ಆನ್ ಕ್ವಾಡ್ರೆಂಟು ಆಂಪ್ಲಿಟ್ಯೂಡ್ನ ಬರಿತಾ ಹೋಗ್ತೀವಿ. ಫಸ್ಟ್ ಕ್ವಾಡ್ರೆಂಟಲ್ಲಿ ಬಂತು ಅಂದರೆ ಥೀಟಾ ಇಸ್ ಈಕ್ವಲ್ ಟು ಆಲ್ಫಾ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬಂತು ಅಂದರೆ π ಮೈನಸ್ ಆಲ್ಫಾ, ಥರ್ಡ್ ಕ್ವಾಡ್ರೆಂಟಲ್ಲಿ ಬಂತು ಅಂದರೆ -π ಪ್ಲಸ್ ಆಲ್ಫಾ, ಫೋರ್ತ್ ಕ್ವಾಡ್ರೆಂಟಲ್ಲಿ ಬಂತು ಅಂದರೆ ಮೈನಸ್ ಆಲ್ಫಾ ಬರಿತೀವಿ. ಹೌದಾ ಈಗ ಯಾವ ಕ್ವಾಡ್ರೆಂಟಲ್ಲೂ ಇಲ್ಲಪ್ಪ, ಡೈರೆಕ್ಟಾಗಿ ರಿಯಲ್ ಆ್ಯಕ್ಸಿಸ್ ಮೇಲೆ ಬಂತು ಅಂದರೆ ಎಕ್ಸ್ ಪಾಸಿಟಿವ್ ಇತ್ತು ಅಂದರೆ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಅಂದರೆ 0, ಎಕ್ಸ್ ನೆಗೆಟಿವ್ ಅಂದರೆ ಇಲ್ಲಿ ಬರುತ್ತೆ, ಇಲ್ಲಿ ಬಂತು ಅಂದರೆ π. ಸೇಮ್ ಪ್ಯೂರ್ಲಿ ಇಮ್ಯಾಜಿನರಿ ಇತ್ತು ಅಂದರೆ ಇಮ್ಯಾಜಿನರಿ ಆ್ಯಕ್ಸಿಸ್ ಮೇಲೆ ಬಂತು ಅಂದರೆ ಇಲ್ಲಿ ಬಂತು ಅಂದರೆ π/2, ಇಲ್ಲಿ ಬಂತು ಅಂದರೆ -π/2 ಬರುತ್ತೆ. ಹೌದಾ ಎಕ್ಸಾಕ್ಟ್ ಆರಿಜಿನ್ ಆಯಿತು ಅಂದರೆ ಅದಕ್ಕೆ ಆಂಪ್ಲಿಟ್ಯೂಡು ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ 0/0 ಬಂದುಬಿಡುತ್ತೆ. 0/0 ಅಂದರೆ ನಮಗೆ ಗೊತ್ತಿಲ್ಲ, ಅದು ಇಂಡಿಟರ್ಮೈನ್ಡ್ ಫಾರ್ಮ್. ಅದು ಅದಕ್ಕೆ ಆಲ್ಫಾನೇ ಎಕ್ಸಿಸ್ಟ್ ಆಗಲ್ಲ. ಆಲ್ಫಾನೇ ಎಕ್ಸಿಸ್ಟ್ ಆಗಲ್ಲ ಅಂದರೆ ಅಲ್ಲಿ ಏನಂತ ಹೇಳ್ತೀವಿ, ಆಂಪ್ಲಿಟ್ಯೂಡ್ ಆಲ್ಸೋ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ ನೋಡಿ, ಹಾಗಾದರೆ ಪೋಲಾರ್ ಫಾರ್ಮ್ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಪೋಲಾರ್ ರೆಪ್ರೆಸೆಂಟೇಷನ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂದರೆ z is equal to r into cos theta plus I sin theta ಅಂತ ಹೇಳಿದ್ವಿ. where r is the modulus of complex number and theta is the augment of complex number. ಅದಾದಮೇಲೆ ಆಂಪ್ಲಿಟ್ಯೂಡ್ ಆಫ್ ಕಾಂಪ್ಲೆಕ್ಸ್ ನಂಬರ್ನ ಡಿಫೈನ್ ಮಾಡ್ಕೊಂಡಿದ್ವಿ. ಹೌದಾ ಮತ್ತು ಅದು ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತಲೇ ಹೇಳಿದ್ವಿ. ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ಸ್ ಯಾವ ಥರ ಕೇಳ್ತಾರೆ ಅಂದರೆ, ಎಕ್ಸ್ಪ್ರೆಸ್ ದ ಕಾಂಪ್ಲೆಕ್ಸ್ ನಂಬರ್ ಇನ್ ದ ಫಾರ್ಮ್ ಅಥವಾ ಇನ್ ದ ಪೋಲಾರ್ ಫಾರ್ಮ್ ಅಂತ ಹೇಳ್ಬೋದು. ಪೋಲಾರ್ ಫಾರ್ಮ್ ಅಂದರೆ ಏನು ಬರ್ಕೊಂತೀವಿ ಅಂದರೆ ನಾವು z is equal to r into cos theta plus I sin theta. ಹೌದಾ ಈ r ಅಂದರೆ ಏನು ನಮಗೆ ಗೊತ್ತಿರೋದು, ಮಾಡ್ಲಸ್ ಆಫ್ z. ಈ ಥೀಟಾನ ಆರ್ಗ್ಯುಮೆಂಟ್ ಅಂತ ಅದು ಬರೀಬೋದು, ಅಥವಾ ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡ್ಕೋಬೇಕಾದ್ರೆ ಆಂಪ್ಲಿಟ್ಯೂಡ್ ಆಫ್ z ಅಂತ ಬರ್ಕೊತೀವಿ. ಆಲ್ರೆಡಿ ಆಂಪ್ಲಿಟ್ಯೂಡ್ ಆಫ್ z ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ವಲ್ಲ, ಅದನ್ನ ಯೂಸ್ ಮಾಡ್ಕೊಂಬಿಟ್ಟು ಈ ಫಾರ್ಮ್ಯಾಟಿಗೆ ತೊಗೋಬೋದು. ಹೌದಾ ನೆಕ್ಸ್ಟ್ ನೋಡಿ, ನೋಟ್ ಗೊತ್ತಿರಲಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. z is equal to r into cos theta plus I sin theta can also be written as z is equal to r cis theta ಅಂತಲೂ ಹೇಳ್ತೀವಿ. ನೋಡಿ, ಸಿಸ್ ಥೀಟಾ ಮತ್ತು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಎರಡು ಒಂದೇ. ನೋಡಿ, ಸಿಸ್ ಥೀಟಾ ಅಂತ ಹೇಳಿದ್ರೆ ಮೀನಿಂಗ್ ಯಾವ ಥರ ಅಂತ ಹೇಳಿದ್ರೆ ಕಾಸ್ ಥೀಟಾ ಪ್ಲಸ್ ಐ ಇಂಟು ಸೈನ್ ಥೀಟಾ ಅಂತೇಳಿ ಅಷ್ಟೇ. ಹೌದಾ ಇದನ್ನು ಕಂಬೈನ್ ಮಾಡಿಕೊಂಡ್ರೆ ಯಾವ ಥರ ಬರ್ಕೋಬೋದು, ನಾವಲ್ಲಿ ಸಿಸ್ ಥೀಟಾ ಅಂತ ಬರಿಬೋದು. ಅದಕ್ಕೆ ಜಸ್ಟ್ ಗೊತ್ತಿಲ್ಲ ನಮಗೆ, ಸಿಸ್ ಅಂತ ಹೇಳಿದ್ರೆ ಕಾಸ್ ಪ್ಲಸ್ ಐ ಸೈನ್ ಅಂತ ಹೇಳಿ ಅಷ್ಟೇ. ಹೌದಾ ಹೋಯ್ತಲ್ಲ ಇಲ್ಲಿ ನೋಡಿ, ಇಷ್ಟು ಐಡಿಯಾ ಯೂಸ್ ಮಾಡ್ಕೊಂಡು ನೆಕ್ಸ್ಟು ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡಿ. Problems. Find the modulus and amplitude of the following complex numbers. Find the modulus and amplitude of the following complex numbers and express it in the form of, in the polar form, and express it in the polar form.
ಅದರ ಫಸ್ಟ್ ಪ್ರಾಬ್ಲಮ್ z is equal to -1 minus I root 3. -1 minus ನೋಡಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ. ದಟ್ ಇಂಪ್ಲೈಸ್ x is equal to -1, y is equal to minus root 3. ಹೌದಾ? x is equal to -1, y is equal to minus root 3. You know now alpha is equal to, or tan alpha is equal to modulus of y by x. Modulus of y by x ಅಂದ್ರೆ minus root 3 by -1, that is equal to root 3. root 3 ನ ಹೇಗೆ ಬರೀಬೋದು? tan alpha is equal to root 3 ನ tan 60 degree. 60 degree ಇಂದ pi by 3 ಅಲ್ಲ, that implies ಆಲ್ಫಾ ಇಸ್ ಈಕ್ವಲ್ ಟು pi by 3. ಮತ್ತು ಇದು ಆಂಪ್ಲಿಟ್ಯೂಡ್ ಅಲ್ಲ, ಇದು ನೋಡಿ ಆಂಪ್ಲಿಟ್ಯೂಡು ಮತ್ತು ಮಾಡ್ಲಸ್ನ ಕಂಡುಹಿಡಿಬೇಕು. ಫಸ್ಟ್ ಟ್ಯಾನ್ ಆಲ್ಫಾ ಕಂಡುಹಿಡ್ಕೊಂಡಿದ್ದೀನಿ ಅಷ್ಟೇ, ಆಲ್ಫಾ ಗೊತ್ತಾಯಿತು. ಇದು ನೋಡಿ ನಾವು ಮಾಡ್ಲಸ್ ಆಫ್ z ಇಸ್ ಈಕ್ವಲ್ ಟು r, ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಲ್ಲ, ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ x ಸ್ಕ್ವೇರ್ ಅಂದರೆ -1 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್. That implies r is equal to root of 1 plus 3 and root 4, that is equal to 2. ಒಂದಾಯಿತು, ಮಾಡ್ಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಬಂತು. ಇದನ್ನು ಸಿನ್ಸ್ z is equal to -1 minus I root 3 lie in ಥರ್ಡ್ ಕ್ವಾಡ್ರೆಂಟ್ ಅಲ್ಲ, ಥರ್ಡ್ ಕ್ವಾಡ್ರೆಂಟ್ ಅಂತ ಬರೀಬೋದಾ? ಯಾಕಂದರೆ ಎಕ್ಸು ನೆಗೆಟಿವ್ ಮತ್ತು ವೈನು ನೆಗೆಟಿವ್. ಎಕ್ಸು ನೆಗೆಟಿವ್ ವೈ ನೆಗೆಟಿವ್ ಅಂದರೆ ಥರ್ಡ್ ಕ್ವಾಡ್ರೆಂಟ್ ಬರ್ತದೆ. ಥರ್ಡ್ ಕ್ವಾಡ್ರೆಂಟಲ್ಲಿ ಇತ್ತು ಅಂದರೆ ದಟ್ ಇಂಪ್ಲೈಸ್ ಆಂಪ್ಲಿಟ್ಯೂಡ್ ಆಫ್ z ಇಸ್ ಈಕ್ವಲ್ ಟು ಏನು ಬರೀತಿದ್ವಿ? ಮೈನಸ್ ಪೈ ಪ್ಲಸ್ ಆಲ್ಫಾ. ಮೈನಸ್ ಪೈ ಪ್ಲಸ್ ಆಲ್ಫಾ ಇರೋ ಜಾಗದಲ್ಲಿ pi by 3 ಇದೆ, minus 3 pi plus pi by 3. That implies amplitude of z is equal to theta, that is equal to minus 2 pi by 3. ಹೌದಾ? ನೆಕ್ಸ್ಟ್ ನೋಡಿ ಡೈರೆಕ್ಟ್ ಪೋಲಾರ್ ಫಾರ್ಮ್. ಪೋಲಾರ್ ಫಾರ್ಮ್ ಅಂದರೆ z is equal to r into cos theta plus I sin theta. That implies z is equal to r ಅಂದರೆ 2 ಬಂದಿದೆ, 2 into cos theta ಅಂತ ಹೇಳಿದೆ ಮೈನಸ್ 2 pi by 3 plus I into sin minus 2 pi by 3. ಇಷ್ಟು ಬರುತ್ತೆ. ಹೋಯ್ತಲ್ಲ ಹೇಗೆ ಮಾಡ್ಕೊತಿದ್ದೀವಿ ಅಂತೇಳಿ ಪ್ರಾಬ್ಲಮ್ಮು ನೋಡಿ. ಆ್ಯಂಪ್ಲಿಟ್ಯೂಡು ಮತ್ತು ಮಾಡ್ಲಸ್ ಕಂಡುಹಿಡ್ಕೊಳ್ಳೋದು. ನೆಕ್ಸ್ಟ್ ಆರ್ ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಬರ್ಕೊಂಬಿಟ್ರೆ ಡೈರೆಕ್ಟ್ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ಸೆಕೆಂಡ್ ಒನ್. z is equal to minus root 3 plus I. z is equal to minus root 3 plus I. ಮಾಡ್ಬೋದಲ್ಲ? ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ಬೋದು. ನೋಡ್ಕೊಳ್ಳಿ ಹೇಗೆ ಮಾಡ್ಕೊತೀವಿ ಅಂತ. ದಟ್ ಇಂಪ್ಲೈಸ್ x equal to minus root 3, y ಅಂದರೆ I coefficient 1. ನಾವು tan alpha ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. tan alpha is equal to modulus of y by x, that is equal to modulus of 1 by minus root 3 ಅಂದರೆ 1 by root 3 ಆಯ್ತಲ್ಲ. ದಟ್ ಇಂಪ್ಲೈಸ್ tan alpha is equal to 1 by root 3 ಅಂತ ಹೇಳಿದ್ರೆ tan 30 degree. 30 degree ಅಂದರೆ pi by 6. ಹೌದಾ? ದಟ್ ಇಂಪ್ಲೈಸ್ ಆಲ್ಫಾ ಇಸ್ ಈಕ್ವಲ್ ಟು pi by 6 ಬಂತು. ಹೌದಾ? ನೆಕ್ಸ್ಟ್ ನೋಡಿ ಮಾಡ್ಲಸ್ ಕಂಡು ಹಿಡ್ಕೋಬೇಕು ನಾವು. ಮಾಡ್ಲಸ್ ಆಫ್ z ಇಸ್ ಈಕ್ವಲ್ ಟು r, ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂದರೆ ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದರೆ 3 ಪ್ಲಸ್ 1 ಆಯಿತು. ದಟ್ ಇಂಪ್ಲೈಸ್
mod z is equal to r, that is equal to root 4 ಅಂದರೆ 2 ಬರುತ್ತೆ. ಹೌದಾ? ನೆಕ್ಸ್ಟ್ ಈಗ ಸಿನ್ಸ್ z is equal to minus root 3 plus I lie in ಯಾವ ಕ್ವಾಡ್ರೆಂಟ್ ಬರ್ಬೋದು? x is negative and y is positive. x is negative and y is positive ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಬರುತ್ತಲ್ಲ, ಲೈ ಇನ್ ಸೆಕೆಂಡ್ ಕ್ವಾಡ್ರೆಂಟ್. That implies amplitude of z is equal to second quadrant ಅಲ್ಲಿ amplitude ಏನು ಬರುತ್ತದೆ? pi minus alpha ಅಂದರೆ pi minus alpha is pi by 6, that is equal to 6 pi minus pi by 6 ಬಂತು. That implies amplitude of z is equal to theta, that is equal to 5 pi by 6. ಹೌದಾ? ನೆಕ್ಸ್ಟ್ ಡೈರೆಕ್ಟ್ ಪೋಲಾರ್ ಫಾರ್ಮ್. Polar form z is equal to r into cos theta plus I sin theta. That implies z is equal to r under 2 ಅಲ್ಲ, 2 into cos 5 pi by 6 plus I into sin 5 pi by 6. ಆಯ್ತಲ್ಲ? ಈಸಿ ಇದೆ. ಹೇಗೆ ಮಾಡ್ಕೊತಿದ್ದೀವಿ ಗೊತ್ತಾಗಬೇಕು. Next problem, third. Z is equal to 1 plus I. Z is equal to 1 plus I. ಸೇಮ್ ಟೈಪ್ ಟ್ರೈ ಮಾಡಿ, ಬಾರ್ದ ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಬೇಕು. ಹಾಗೆ ಹೇಗೆ ಬರಿಬೋದಿಲ್ಲ? ದಟ್ ಇಂಪ್ಲೈಸ್ x is equal to 1, y is equal to 1. Now tan alpha is equal to modulus of y by x, the modulus of 1 by 1, that is equal to 1 ಬಂತು. That implies tan alpha is equal to 1 under tan pi by 4. That implies alpha equal to pi by 4, 45 degree ಅಲ್ಲ. Next, now modulus of z is equal to r, that is equal to root of x square plus y square and the root of 1 square plus 1 square, root of 1 plus 1 ಬರುತ್ತೆ. That implies r is equal to root 2. Next, now the since z is equal to 1 plus I lie in first quadrant ಆಯಿತು. that implies amplitude of z is equal to theta, that equal to alpha ಬರುತ್ತೆ. ಅಂದರೆ amplitude of z is equal to alpha ಅಂದರೆ pi by 4. ನೆಕ್ಸ್ಟ್ ಪೋಲಾರ್ ಫಾರ್ಮುಲಾ. z is equal to r into cos theta plus I sin theta. That implies z is equal to r ಅಂದರೆ root 2 ಅಲ್ಲ, root 2 into cos pi by 4 plus I into sin pi by 4. ಆಯ್ತಲ್ಲ? ಹೇಗೆ ಮಾಡೋದು ಅಂತ ಐಡಿಯಾ ಗೊತ್ತಾಯ್ತಲ್ಲ? ನೋಡಿ, ಈ ಥರ ಪೋಲಾರ್ ಫಾರ್ಮಲ್ಲಿ ಬರೆಯುವಂಥದ್ದು ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಸೇಮ್ ಟೈಪ್ ಫೋರ್ತ್ ಒಂದು ಟ್ರೈ ಮಾಡಿ. z is equal to 1 minus I.
Z is equal to 1 minus I. That implies x is equal to 1 and y is equal to minus 1. ಹೌದಾ? Now tan alpha is equal to modulus of y by x, modulus of 1 by minus 1 ಅಂದರೆ 1 ಆಗುತ್ತೆ. That implies tan alpha is equal to tan pi by 4. That implies alpha is equal to pi by 4. ಹೌದಾ? And now modulus of z is equal to r, that is equal to root of x square plus y square, that is equal to root of x square plus y square 1 square plus minus 1 whole square. Modulus of z is equal to r, that is equal to root of 1 plus 1 and the root 2. Now since z is equal to 1 minus I, lie in x is positive, y is negative. X positive, y negative on the fourth quadrant. Lie in fourth quadrant. That implies amplitude of z is equal to minus alpha ಅಂದರೆ minus pi by 4. And that implies theta is equal to minus pi by 4. Next, polar form. Z is equal to r into cos theta plus I sin theta. Okay? That implies Z is equal to r and the root 2 into cos of minus pi by 4 plus I into sin of minus pi by 4. ಇಷ್ಟು ಬರುತ್ತೆ ಹೌದಾ? ಅದಾಗ್ತದಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಡೈರೆಕ್ಟಾಗಿ ಎಕ್ಸ್ ಆ್ಯಂಡ್ ವೈ ಬರೆಯೋದು ಅದನ್ನು ನೋಡ್ಕೊಂಬಿಟ್ಟು ಕ್ವಾಡ್ರೆಂಟ್ ಬಂತು ಅಂದರೆ ನಮಗೆ ಅಲ್ಲಿ ಆ್ಯಂಪ್ಲಿಟ್ಯೂಡ್ ಹೇಗೆ ಬರೀಬೇಕಂತ ಗೊತ್ತಿದೆ ಹೌದಾ? ಫಸ್ಟ್ ಕ್ವಾಡ್ರೆಂಟ್ ಬಂತು ಅಂದರೆ ಆಲ್ಫಾ, ಸೆಕೆಂಡ್ ಕ್ವಾಡ್ರೆಂಟು ಪೈ ಮೈನಸ್ ಆಲ್ಫಾ, ಥರ್ಡ್ ಕ್ವಾಡ್ರೆಂಟು ಮೈನಸ್ ಪೈ ಪ್ಲಸ್ ಆಲ್ಫಾ, ಫೋರ್ತ್ ಕ್ವಾಡ್ರೆಂಟ್ ಇತ್ತು ಅಂದರೆ ಮೈನಸ್ ಆಲ್ಫಾ. ಅದನ್ನ ಯೂಸ್ ಮಾಡ್ಕೊಂಬಿಟ್ಟು ಆ್ಯಂಪ್ಲಿಟ್ಯೂಡು. ನೆಕ್ಸ್ಟ್ ಪೋಲಾರ್ ಫಾರ್ಮ್ ಅಂದರೆ ಝೆಡ್ ಈಸ್ ಈಕ್ವಲ್ ಟು ಆರ್ ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ, ವೇರ್ ಆರ್ನ ಮಾಡ್ಲಸ್ ಅಂತ ಹೇಳ್ತಿದ್ದೀವಿ, ಟೀಟಾನ ಆ್ಯಂಪ್ಲಿಟ್ಯೂಡ್ ಅಂತ ತೊಗೊತಿದ್ವಿ ಅಷ್ಟೇ ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ಕೊಡಿ, ಫಿಫ್ತ್ ಒನ್. Z is equal to minus root 3 minus 3i. ನೋಡಿ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ ಬರುತ್ತೆ ಅಂದರೆ ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ 3, ವೈ ಇಸ್ ಈಕ್ವಲ್ ಟು ಮೈನಸ್ 3 ಹೌದಾ? ನಾವು tan alpha is equal to modulus of y by x, modulus of minus 3 by minus root 3. ಇದನ್ನ ಹೇಗೆ ಬರ್ಕೊತೀವಿ ಅಂದರೆ ಮೈನಸ್ ಮೈನಸ್ ಕ್ಯಾನ್ಸಲ್, 3ನ ರೂಟ್ 3 ಇಂಟು ರೂಟ್ 3 ಬರೀಬೋದಲ್ಲ, ಬೈ ರೂಟ್ 3, ರೂಟ್ 3 ಕ್ಯಾನ್ಸಲ್, ರೂಟ್ 3 ಆಯಿತು. ದಟ್ ಇಂಪ್ಲೈಸ್ tan alpha is equal to root 3, that is equal to tan pi by 3, 60 degree ಅಲ್ಲ. Now modulus of z is equal to r, that is equal to root of x square plus y square, that is equal to root of minus root 3 whole square plus minus 3 whole square, and the root of 3 plus 9, that is equal to root 12 ಹೌದಾ? modulus of z ಆಯಿತು. Since z is equal to minus root 3 minus 3i, lie in x and y both are negative in the third quadrant ಅಲ್ಲ,
third quadrant. That implies amplitude of z is equal to third quadrant ಅಂದರೆ minus pi plus alpha, minus pi plus pi by 3. That implies amplitude of z is equal to theta, that is equal to minus 3 pi plus pi by 3 ಅಥವಾ minus 2 pi by 3 ಬರುತ್ತೆ. ಹೌದಾ? ಈಸಿದೆ. ನೆಕ್ಸ್ಟ್ ಪೋಲಾರ್ ಫಾರ್ಮ್. z is equal to r into cos theta plus I sin theta. ಹೌದಾ? That implies z is equal to r ಅಂದರೆ root 12 into cos of minus 2 pi by 3 plus I into sin of minus 2 pi by 3. ಆಯ್ತಲ್ಲ? ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಈಸಿ ಇದೆ, ಐಡಿಯಾ ಗೊತ್ತಿರಬೇಕಷ್ಟೇ. ನೋಡಿ ಅಲ್ಲಿ ಇದೇ ಥರ ಸೆಕೆಂಡ್ ಮೇನಲ್ಲಿ ಹೋಮ್ವರ್ಕ್ ಕೊಟ್ಟಿದ್ವಿ. ಸೆಕೆಂಡ್ ಮೇನ್ನ ಹೋಮ್ವರ್ಕ್ ಅಂತ ಮಾಡಿದ್ವಿ. ಹೌದಾ? ಅದನ್ನು ಟ್ರೈ ಮಾಡ್ಕೊಂಡಿರಿ. ಇನ್ನೊಂದು 4-5 ಪ್ರಾಬ್ಲಮ್ಸ್ ಇದೆ ಇದೇ ಥರದ್ದು. ಅದು ಮಾಡಿಕೊಂಡು ನೆಕ್ಸ್ಟ್ ಟಾಪಿಕ್ ತೊಗೊತೀವಿ ನೆಕ್ಸ್ಟ್ ಕ್ಲಾಸಲ್ಲಿ. ಆಯ್ತಲ್ಲ? ಹೇಗೆ ಈ ಕ್ಲಾಸಲ್ಲಿ ಮಾಡ್ಕೊಂಡಿರೋದು ಪೋಲಾರ್ ಫಾರ್ಮು, ಆ್ಯಂಪ್ಲಿಟ್ಯೂಡ್ ಅಂದರೆ ಏನು, ಹೌದಾ, ಮತ್ತು ಪೋಲಾರ್ ಫಾರ್ಮಿಗೆ ಯಾವ ಥರ ಬರ್ಕೋಬೇಕು ಅಷ್ಟು ಐಡಿಯಾ ಅಂತೂ ಗೊತ್ತಿದೆ ನಮಗೆ. ಹೌದಾ? ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳೋದಕ್ಕೆ ಸೆಕೆಂಡ್ ಮೇನ್ ಹೇಳಿದ್ದೀನಿ, ಅಷ್ಟನ್ನು ಟ್ರೈ ಮಾಡ್ಕೊಂಡಿರಿ. ಆಯ್ತಲ್ಲ? ಥ್ಯಾಂಕ್ ಯು.